ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿನ್ ಉಳಿವಿಲ್ಲ, ನಿಂಬೆಗಿನ್ ಕರಿವಿಲ್ಲ, ಶಂಭುಗಿನ ಅಧಿಕ ದೇವರಿಲ್ಲ. ಅಂದ್ರೆ ನಿಂಬೆಹಣ್ಣಿದೆಯಲ್ಲ, ನಿಂಬೆಹಣ್ಣು ಎಲ್ಲ ಉಳಿಯೋದ್ರಿಂದ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣು ಹುಳಿ ಇರ್ತಂತೆ. ಈ ದ್ರಾಕ್ಷಿ ಹುಳಿ, ಮಾವಿನ ಹುಳಿ, ಮುಸ್ಲಿ ಹುಳಿ, ಅದಕ್ಕೆಲ್ಲ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ. ಹಂಗೆ ದುಡ್ಡಿನ ಕಲ್ಲಿನ ಈ ಕಪ್ಪು, ಈ ಮೈಕಲ್ಲಿದೆ, ಕೂದಲಿದೆ, ಪಟ್ಟೆಲಿದೆ, ಎಲ್ಲ ಕಡೆ ಕೂಡ ನಮ್ಮ ಹಳ್ಳಿಲಿ ದುಡ್ಡಿ ಇರ್ತದಲ್ಲ, ಅದು ಮಕ್ಕಳ ಕ್ಲಾಸ್ ರೂಮ್ ನಡೀತಾ ಇರ್ತದೆ. ಅದು ಬಹಳ ಶ್ರೇಷ್ಠವಾದಂತ ಕಪ್ಪು ಸುಳ್ಳಿನ ಇರ್ತದೆ. ಶಂಭುಗಿಂತ ಅಧಿಕ ದೇವರಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನ ಶಂಭು ಅಂತ ಕರೀತಾರೆ. ಪರಮೇಶ್ವರನ ಶಂಭು, ಶಿವ ಅನ್ನ ಶಂಭು ಅಂತ ಕರೀತಾರೆ. ಆದ್ಮೇಲೆ ಹೇಳ್ತಂದ್ರೆ, ನಿಂಬೆಗೆ ಮುಡಿಗಿಲ್ಲ, ತುಂಬಿಗೆ ಕರಿಗಿಲ್ಲ, ಶಂಭುಗಿನ ಅಧಿಕ ದೇವರಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ. ಅಂದ್ರೆ ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ನಂಬಿಕೆ. ಈಗ ನಿಮ್ಮಲ್ಲಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಕೆಲಸ ಮಾಡ್ತಿದ್ದಂತ ನಮ್ಮ ಡಾಕ್ಟರ್ ಹಾಲಿಯಾರ್ ಅವರು ಇಲ್ಲಿಗೆ ಬಂದರು. ಅವ್ರು ಬಂದ ತಕ್ಷಣ ಅವರ ಫಿಲಂ ಸ್ಟಾರ್ ತರ ನೀವೆಲ್ಲ ಚಪ್ಪಾಳೆ ಹೊಡೆದು ಅವರಿಗೆ ಸ್ವಾಗತ ಮಾಡ್ತೀವಿ. ಯಾಕೆ ಮಾಡಿದ್ರಿ? ಅವ್ರ ಮೇಲೆ ಕಾನ್ಫಿಡೆನ್ಸ್, ನಿಮಗೆ ನಂಬಿಕೆ ಅವ್ರ ಮೇಲೆ. ಅವರ ಕಾಲದಲ್ಲಿ ಅವರ ನಡತೆ, ಅವರು ಕಲಿಸಿದಂತ ವಿದ್ಯೆ, ಅವರ ವಿಚಾರ, ಆಚಾರ ಎಲ್ಲ ಕೂಡ ನಿಮ್ಮ ಮಂದಕ್ಕಾಗಿ ಅವ್ರ ಮೇಲೆ ಒಂದು ಪ್ರಭಾವ ಬೀರಿದೆ. ಹಂಗೆ ಇವತ್ತು ನಾನು ತಮ್ಗೆ ಯಾಕೆ ಈ ಪದ ನಂಬಿಕೆ ಅನ್ನೋ ಪದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಿಮ್ಮದಲ್ಲ, ಇಲ್ಲ ನಮ್ದಲ್ಲ. ಮೊದಲಿಂದ ಕೂಡ ಈ ಪರಂಪರೆ ಬಂದಿದೆ. ಇತ್ಲಿಗಿಡ ಮೊದಲ ಅಂತ ಕೆಲವರು ಮಾಡ್ತಾರೆ. ಕೆಲವು ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ತಗೊಂಡು ಡಿಗ್ರಿ, ಈಗ ತರ ನಮ್ಮ ಸೆಕ್ರೆಟರಿ ಹೇಳ್ತಾ ಇದ್ರು, ನಿಮ್ಮ ಡಿಗ್ರಿಗೂ ಬೇರೆ ಡಿಗ್ರಿಗಳಿಗೂ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಅವ್ರ ಸ್ಯಾಲ್ರಿ ನಿಮ್ ಸ್ಯಾಲ್ರಿ ಕಡಿಮೆ ಇಲ್ಲ. ಆಲೋಪತಿ ಅಂತ ಇಪ್ಪತ್ತಿಗೆ ಇದೆ. ಅವ್ರಿಗೆ ಎಷ್ಟು ಗೌರವ ಕೊಡಬೇಕು, ನಿಮ್ಗೂ ಅಷ್ಟೇ ಗೌರವನ ಸರ್ಕಾರ ಕೊಡ್ತದೆ. ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ನಾನು ಆಯುರ್ವೇದಿಕ್ ಡಾಕ್ಟ್ರು, ಅವನು ಬೇರೆ ಸಿಸ್ಟಮ್ ಡಾಕ್ಟ್ರು ಅನ್ನೋ ಒಂದು ಭಾವನೆ ಬರಬಾರ್ದು. ನಿಮ್ಮಲ್ಲಿ ಏನು ಒಂದು ಪೇಷಂಟ್ ನೋಡೋ ಸಂದರ್ಭದಲ್ಲಿ, ಪೇಷಂಟ್ಗೆ ಕಾಯಿಲೆಯನ್ನ ಗುಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಪದ್ಧತಿ ಏನಿದೆ, ನಿಮ್ಮ ಪದ್ಧತಿ ಮೆಕ್ಯಾನಿಕಲ್ ಪದ್ಧತಿ ಅಲ್ಲ. ಸೂರ್ಯ, ಚಂದ್ರ, ನೀರು, ಗಾಳಿ ಇವೆಲ್ಲ ಇದೆಯಲ್ಲ, ಇದು ನೀವು ನಾವು ಮಾಡಿದ್ದಲ್ಲ. ಇದು ಈ ದೇಶದ ಸಂಪತ್ತಿದು. ಈ ಪದ್ಧತಿ ಮೇಲೆ ಇವತ್ತು ನಾವು ಈ ಒಂದು ಆಯುರ್ವೇದದ ಕಾಲೇಜನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಿನ್ನೆ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಉಪಸಾರು ಮಾಡಿದ್ವಿ. ಉಪಸಾರು, ಸೊಪ್ಪು, ಅವರೆಕಾಳು ಸಾರು ಮಾಡಿದ್ವಿ. ಸಣ್ಣ ಉಪಸಾರಿಗೆ ಖಾರ ಅಂತ ಮಾಡ್ತಾರೆ ನಿಮ್ಮ ಮನೆಗಳೆಲ್ಲ, ನಿಮ್ಮೆಲ್ಲ ಮಾಡ್ತಾರೆ. ಯಾವ ನೀವೇನು ಆ ಸಣ್ಣ ಖಾರ, ಆ ಏನು ಆ ಸಾರನ ಏನು ನಮ್ಮ ಈ ಪಾಲಕ್ ಅಂತೀವೋ, ನಾವು ಸಣ್ಣ ಸೊಪ್ಪು ಅಂತೀವೋ, ಬೇಯಿಸ್ಬಿಟ್ಟು ಕಾಳುಗಳನ್ನ ಬೇಯಿಸ್ಬಿಟ್ಟು ಉಳಿತದಲ್ಲ, ಆ ಪದ್ಧತಿ ಎಷ್ಟು ಸಣ್ಣದಾಗಿರ್ಬೋದು ನಮ್ಗೆ. ಆ ರುಚಿ ಬೇರೆ ನೀವು ಯಾವ ರುಚಿ ಹಾಕೋದ್ರೂ ಇಲ್ಲ. ಅದಕ್ಕೆ ನಮ್ಮ ದಿನೇಶ್ ಗುರುರಾಜ್ ಬಂದ ಮೇಲೆ ಅದ್ಯಾವ್ದು ಗೋಬಿ ಮಂಚೂರಿಗೆ ಬಣ್ಣ ಗಿಡ ಹಾಕೋದೆಲ್ಲ ನಿಲ್ಲಿಸ್ಬಿಟ್ಟು ಈ ಸ್ಟಾಪ್ ಹೋಯ್ತು. He was very right in that.